ನಮ್ಮ ತಾಲೂಕಿನಲ್ಲಿ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶವು ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಈ ಬಾರಿ ಒಟ್ಟು 2331 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 2197 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಶೇಕಡಾ 94.29ರಷ್ಟು ಉನ್ನತ ಫಲಿತಾಂಶ ಸಾಧಿಸಿದ್ದಾರೆ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವನ್ನು ಮತ್ತಷ್ಟು ಪ್ರತಿಬಿಂಬಿಸುತ್ತದೆ. ಈ ಸಾಧನೆಯಲ್ಲಿ 34 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರುವುದು ವಿಶೇಷವಾಗಿದ್ದು, ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಶಿಕ್ಷಕರ ಸಮರ್ಪಿತ ಸೇವೆಗೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಲವು ಗ್ರಾಮದ ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅದರಿಂದ ಅವರ ನಿವಾಸಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿ ಹಾಗೂ ಅವರ ಪೋಷಕರೊಂದಿಗೆ ಮುಂದಿನ ವಿದ್ಯಾಭ್ಯಾಸದ ಕುರಿತು ಚರ್ಚೆ ನಡೆಸಿ, ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಸಿಹಿ ಹಂಚಿ, ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರು, ಪೋಷಕರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದು ವಿದ್ಯಾರ್ಥಿ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. ಇಂತಹ ಸಾಧನೆಗಳು ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಲಿ ಹಾಗೂ ಇನ್ನಷ್ಟು ವಿದ್ಯಾರ್ಥಿಗಳು ಶ್ರೇಷ್ಠ ಸಾಧನೆ ಮಾಡಲು ದಾರಿದೀಪವಾಗಲಿ ಎಂದು ಆಶಿಸುತ್ತೇವೆ. ನಾವು ತಾಲೂಕಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಇವೆರಡನ್ನೂ ಕೂಡ ನಮ್ಮ ಜನತೆಗೆ ಸುಲಭವಾಗಿ, ಸುಲಲಿತವಾಗಿ ಅವ್ರಿಗೆ ಕೊಟ್ಟರೆ ಖಂಡಿತ ಅವ್ರ ಬೇರೆ ಬದುಕು ಹಸನಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಭಾವಿಸಿ ಒಂದು ದೃಢ ಸಂಕಲ್ಪವನ್ನು ಇಡೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯಕ್ಕೆ ಅವ್ರಿಗೆ ನಾವು ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡ್ತಕ್ಕಂಥದ್ದು ಒಂದು ಕಡೆ, ಮತ್ತು ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ LKG UKGಯಿಂದ PUCವರೆಗೂ ಒಂದು ಹಂತದವರೆಗೂ ನಾವು ಅವ್ರಿಗೆ ಉತ್ತಮ ಶಿಕ್ಷಣ, ಗುಣಾತ್ಮಕ ಶಿಕ್ಷಣವನ್ನು ನೀಡಿದ್ರೆ ಮುಂದೆ ಅವ್ರ ಭವಿಷ್ಯನ ಅವ್ರು ರೂಪಿಸ್ಕೋತಾರೆ. PUC ಆದ ನಂತರ ಅವ್ರು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ ಇರ್ಬೋದು, ಬೇರೆ ಬೇರೆದಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಈ ನಿಟ್ಟಿನಲ್ಲಿ PUCವರೆಗೂ ನಮ್ಮ ಜವಾಬ್ದಾರಿ, ಪೋಷಕರದ್ದು ಎಷ್ಟು ಜವಾಬ್ದಾರಿ ಇರ್ತದೋ ಶಿಕ್ಷಕರದ್ದು ಅಷ್ಟೇ ಜವಾಬ್ದಾರಿ, ಜೊತೆಯಲ್ಲಿ ಸಮಾಜದ್ದು ಕೂಡ ಅಷ್ಟೇ ಜವಾಬ್ದಾರಿ ಅಂತ ನಾವು ಅರಿತು ಇವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಉತ್ತಮ ರೀತಿಯ ಗುಣಾತ್ಮಕ ವಿದ್ಯಾರ್ಥಿಗಳು ಅವರು ಶಿಕ್ಷಣವನ್ನು ಕಲಿಬೇಕು ಅಂತಕ್ಕಂಥ ಒಂದು ಗುರಿಯನ್ನು ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ ಇಟ್ಕೊಂಡಿದ್ದೇವೆ ಕ್ಷೇತ್ರದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಎಲ್ಲ 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳ ಮನೆಗೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಪ್ರತಿಯೊಂದು ಮಗುವಿನ ಮನೆಗೂ ಹೋಗಿ ಆ ಮಕ್ಕಳ ಒಂದು ಖುಷಿ ಸಂದರ್ಭವನ್ನು ನಾವು ಕೂಡ ಪಾಲ್ಗೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಸಂಪನ್ಮೂಲ ಶಿಕ್ಷಕರು ಮತ್ತು ಇರ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಒಟ್ಟಾಗಿ ನಾವೆಲ್ಲರೂ ಆ ಭಾಗದ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಎಲ್ಲರೂ ಕೂಡ ಹೋಗಿ ಅವ್ರ ಮನೆಯಲ್ಲಿ ಅವ್ರಿಗೆ ಒಂದು ಸಿಹಿಯನ್ನು ಕೊಡೋದ್ರ ಜೊತೆಯಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಮುಂದೆ ಅವರ ಒಂದು PUCಯ ಒಂದು ಶಿಕ್ಷಣ ಯಾವ ರೀತಿ ತಗೋತಾರೆ, ಅವ್ರಿಗೆ ಎಲ್ಲಿ ನೆರವಾಗಬೇಕು ಅದೆಲ್ಲದನ್ನು ಕೂಡ ಅವ್ರನ್ನ ವಿಚಾರಿಸ್ಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ನಾನು ಹೇಳ್ತಕ್ಕಂಥದ್ದು ಮಕ್ಕಳಲ್ಲಿ, ತಾಲೂಕಿನ ಎಲ್ಲ ಮಕ್ಕಳಲ್ಲೂ ಕೂಡ ನಾನು ವಿನಂತಿ ಮಾಡೋದಿಷ್ಟೇ, ಇವತ್ತು ಇಷ್ಟೆಲ್ಲ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂದರೆ ಬೇರೆ ಹೊರಗಡೆಯಿಂದ ಯಾರು ಕೂಡ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಏನು ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಯಾರೂ ಕೂಡ ಬರಲಿಲ್ಲ. ಎಲ್ಲರೂ ಕೂಡ ನಮ್ಮ ತಾಲೂಕಿನ ಶಿಕ್ಷಕರೇ ಇವತ್ತು ನಿಮಗೆಲ್ಲರೂ ಕೂಡ ಉತ್ತಮ ಅಂಕವನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿದ್ದು ನಮ್ಮ ತಾಲೂಕಿನ ಎಲ್ಲ ವಿಷಯವಾರ ಶಿಕ್ಷಕರೇ ಹೊರತು ಬೇರೆ ಹೊರಗಿನವರು ಯಾರೂ ಅಲ್ಲ. ಆ ರೀತಿಯಲ್ಲಿ ಉತ್ತಮವಾದ ಶಿಕ್ಷಕರು ನಮ್ಮಲ್ಲೇ ಕೂಡ ಇರ್ತಕ್ಕಂಥದ್ದನ್ನ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗುರುತಿಸಿ ಅವರಿಂದನೇ ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಶಕ್ತಿ ಅಡಗಿದೆ, ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು, ನಿಮ್ಮ ಜ್ಞಾನ ಅಗಾಧವಾದ್ದು ಅಂತಕ್ಕಂಥದ್ದನ್ನ ಅವರಲ್ಲಿ ಗುರುತಿಸಿ ಅಂಥ ಒಂದು ಎಲ್ಲ ವಿಷಯವಾರ ಶಿಕ್ಷಕರನ್ನ ಒಂದು ತಂಡವನ್ನಾಗಿ ಮಾಡಿ ಯಾವುದೇ ಆಗಲಿ ನಮ್ಮಲ್ಲಿ ತಾರತಮ್ಯ ಮಾಡೋಕ್ಕೋಗಲಿಲ್ಲ. ಅನುದಾನ ರಹಿತ, ಅನುದಾನ ಸಹಿತ ಮತ್ತು ಸರ್ಕಾರೇತರ 4 ಶಾಲೆಗಳು ಕೂಡ ಒಂದೇ. ಅಲ್ಲಿ ಓದ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಮಕ್ಕಳೇ ಅಂತಕ್ಕಂಥದ್ದನ್ನ ನಾವು ಭಾವಿಸಿ ಎಲ್ಲ ಮಕ್ಕಳಿಗೂ ಒಂದೇ ಸಮಾನವಾದಂಥ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಹಲವಾರು ವರ್ಷಗಳಿಂದ ಆಗ್ತಾ ಇದ್ದೇವೆ. ಕಳೆದ 2 ವರ್ಷ ನಮಗೆ ಇವತ್ತು ಜಿಲ್ಲೆಗೆ ಪ್ರಥಮ ಬಂದಿತ್ತು. ಇವತ್ತು ಕೂಡ ನಾವು ಈ ಪರೀಕ್ಷೆ ಫಲಿತಾಂಶ ಬರೋದಕ್ಕೆ ಮುಂಚೆನೇ
ನಾವೆಲ್ಲ ಕೂಡ ಮುಖ್ಯ ಶಿಕ್ಷಕರು, BEOರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮವೆಲ್ಲರೂ ಕೂಡ 94ರಿಂದ 95% ನಾವು ಖಂಡಿತ ತೊಗೋತೀವಿ ಅಂತ ನಮಗೆಲ್ಲ ಕೂಡ ಭರವಸೆ ಕೊಟ್ಟಿದ್ದರು. ಅದರಲ್ಲಿ ನಮ್ಮದು ಯಾವುದೇ ರೀತಿ ಇಲ್ಲಿ ಕೊರತೆ ಆಗಿಲ್ಲ. ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡೋದ್ರಲ್ಲಿ ನಾವು ಹಿಂದೆ ಇಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಅವರಿಗೆ ಯಾವ ರೀತಿ ಪ್ರೇರಣಾ ಶಿಬಿರ ಇರ್ಬೋದು, ಎಲ್ಲಿ ಮಕ್ಕಳನ್ನು ಗುರುತಿಸಿ ಅವರಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಗುರಿಯನ್ನು ಅವರಿಂದ ಅರಿತು ಅವರೆಲ್ಲರಿಗೂ ಕೂಡ ಉತ್ತಮ ಗುಣಾತ್ಮಕ ಪ್ರಾರಂಭ ಮಾಡಿದ್ದೆ ನಾವು ಚಿಕ್ಕನಾಯಕನಲ್ಲಿಂದ. ನಂತರ ಮತ್ತು ಯಾರು ಕೆಲವು ವಿಷಯಗಳಲ್ಲಿ 1-2-3 ವಿಷಯಗಳಲ್ಲಿ ಯಾರು ತೇರ್ಗಡೆ ಆಗಲ್ಲ ಅಂಥ ಮಕ್ಕಳಿಗೂ ಕೂಡ ಸಂಜೀವಿನಿ ಅಂತಕ್ಕಂಥ ಒಂದು ಶಿಕ್ಷಣವನ್ನು ನೀಡಿ 1300ರಿಂದ 400 ಜನ ಏನು ಫೇಲ್ ಆಗೋಂಥ ಮಕ್ಕಳಿದ್ರು ಅವ್ರನ್ನ 140 ಮಕ್ಕಳವರೆಗೂ ತಂದಂಥದ್ದು ಕೀರ್ತಿನೇ ನಮ್ಮ ತಾಲೂಕಿನಲ್ಲಿ. ಆದ್ದರಿಂದ ಖಂಡಿತ ಇವತ್ತು ಈ ಜಿಲ್ಲೆನಲ್ಲೇ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ಪಡೆಯೋದ್ರಲ್ಲಿ ನಮ್ಮ ತಾಲೂಕು ಹಿಂದೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಎಲ್ಲ ಇದಕ್ಕೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ಶಿಕ್ಷಕರಿಗೂ, ಪೋಷಕರಿಗೂ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಖಂಡಿತ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋಣ. ನಾವು ಯಾರೂ ಕೂಡ ಅಧೈರ್ಯ ಪಡಬೇಕಾಗಿಲ್ಲ. ಖಂಡಿತ ನಮ್ಮ ತಾಲೂಕಿನಲ್ಲಿ ಯಾರೂ ಕೂಡ ವಾಮ ಮಾರ್ಗವನ್ನು ಹಿಡಿಲಿಕ್ಕೆ ನಾವು ಯಾವತ್ತೂ ಕೂಡ ಹೋಗಿಲ್ಲ. ಒಳ್ಳೆ ರಾಜಮಾರ್ಗದಲ್ಲೇ ನಮ್ಮ ಮಕ್ಕಳು ನಿರ್ಭಯವಾಗಿ ಇವತ್ತು ಪರೀಕ್ಷೆಯನ್ನು ಎದುರಿಸೋ ನಿಟ್ಟಿನಲ್ಲಿ ಅವ್ರನ್ನ ತಯಾರು ಮಾಡೋದ್ರಲ್ಲಿ ಚಿಕ್ಕನಾಯಕನಹಳ್ಳಿ ಮೇಲ್ಗೈಯನ್ನು ಸಾಧಿಸಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು SSLCನಲ್ಲಿ ನಮ್ಮಲ್ಲಿ ಒಂದು ಸಂಪ್ರದಾಯ ಮಾಡ್ಕೊಂಡಿದ್ದೀವಿ. ಮೊನ್ನೆ ಶಾಸಕರ ನೇತೃತ್ವದಲ್ಲಿ ಅವರ ಅಭಿಲಾಷೆಯಂತೆ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಶಾಲೆಗಳ ಎಲ್ಲ ಮಕ್ಕಳ ಮನೆಗಳಿಗೆ ಭೇಟಿ ನೀಡ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ ಈ ದಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 34 ಮಕ್ಕಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಿದ್ವಿ. ಅಷ್ಟು ಮಕ್ಕಳ ಮನೆಗೆ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಸಹ ಅಷ್ಟು ಮಕ್ಕಳು ಮನೆಗೆ ಮನೆ ಶಾಸಕರಾದಂಥ ಸುರೇಶ್ ಬಾಬು ಸರ್ ಅವರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ಅವ್ರ ಜೊತೆಗೂಡಿ ಎಲ್ಲ ಮಕ್ಕಳ ಮನೆಗೂ ಸಹ ಭೇಟಿ ನೋಡಿ. ಈಗ ಸಮಯ ರಾತ್ರಿ 9:15 10 ಗಂಟೆ ಸಮಯ. ಈ 10:15 ಸಮಯ. ಈ ಸಮಯದಲ್ಲೂ ಸಹ ನಾವು ಕೊನೆಯ ಮನೆಯನ್ನು ಭೇಟಿ ಮಾಡ್ತಾಯಿದ್ದೀವಿ. ಕೊನೆಯ ವಿದ್ಯಾರ್ಥಿನಿಯನ್ನು ತಿಮ್ಮನಹಳ್ಳಿ ಊರಿನಲ್ಲಿದ್ದೇವೆ. ಆ ಮಗು 602 ಅಂಕಗಳನ್ನು ತೆಗೆದಿದ್ದು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಪೋಷಕರು ಮನೆ ಶಾಸಕರು ನಮ್ಮ ಮಕ್ಕಳನ್ನ ಅಭಿನಂದಿಸೋದಕ್ಕೆ ಮನೆಗೆ ಬರ್ತಾರೆ ಅಂತೇಳಿ ಕಾಯ್ಕೊಂಡು ಬೆಳಗ್ಗಿಂದ ಇರ್ತಕ್ಕಂಥದ್ದು ನೋಡಿದರೆ ಭಾಳ ಸಂತೋಷ ಆಗ್ತಕ್ಕಂಥದ್ದು. ಇಂಥ ವಾತಾವರಣ ನಿರ್ಮಾಣ ಆದಾಗ ಮಕ್ಕಳಿಗೂ ಸಹ ಪ್ರೇರಣೆ ಆಗ್ತಕ್ಕಂಥದ್ದು, ನಮಗೂ ಸಹ ಮೋಟಿವೇಶನ್ ಆಗ್ತಕ್ಕಂಥದ್ದು. ನಮ್ಮ ಜೊತೆ ಎಲ್ಲ ನಮ್ಮ ಶಿಕ್ಷಕ ಮಿತ್ರರು ಸಹ ಇದ್ದಾರೆ. SSLC ನೋಡಲ್ ಆಫೀಸರ್ಸಿಂದ ಹಿಡಿದು ಸಂಪನ್ಮೂಲ ವ್ಯಕ್ತಿಗಳಿಂದ ಅಷ್ಟು ಜನ ನಮ್ಮ ಜೊತೆಯಲ್ಲಿ ಬೆಳಗ್ಗಿಂದಲೂ ಇರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ನಾನು ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಸುರೇಶ್ ಬಾಬು ಸರ್ ಅವರಿಗೆ, ಇಷ್ಟು ಮಕ್ಕಳಿಗೂ ಸಹ ವಿಶೇಷವಾಗಿ ಅವರಿಗೆಲ್ಲ ಮೊಮೆಂಟಸ್ ಮಾಡ್ಕೊಂಡು ಶಾಲು, ಹಾರ, ಸ್ವೀಟ್ ಸಮೇತವಾಗಿ ಅವ್ರನ್ನೆಲ್ಲ ಬಂದು ಗೌರವಿಸ್ತಕ್ಕಂಥದ್ದು ನೋಡಿದರೆ ಪೋಷಕರಿಗೂ ಅಷ್ಟೇ ಖುಷಿಯಾಗಿ ಬೆಳಗಿಂದ ರೆಸ್ಪಾನ್ಸ್ ಬಂದಿರೋದು ಸಂತೋಷವನ್ನು ಕೊಡುತ್ತೆ. ನಮಗೆ ಪ್ರೇರಣೆ ಅಂತಂದರೆ ನಮ್ಮ ಶಾಸಕರು, ನಮ್ಮ ಮಕ್ಕಳಿಗೆ ಪ್ರೇರಣೆ ಅಂದರೆ ನಮ್ಮ ಮೇಷ್ಟ್ರುಗಳು. ಇದು ಒಬ್ರಿಗೊಬ್ರಿಗೆ ಸಹಕಾರ ಇರ್ತಕ್ಕಂಥದ್ದು. ಇದು ನೋಡಿದರೆ ನಿಜವಾಗ್ಲೂ ಸಹ ಸರ್ ನೋಡಿ ಇಷ್ಟು ಸಮಯದಲ್ಲೂ ಇದ್ದರೆ ಒಂದು ಸ್ವಲ್ಪ ಟಯರ್ಡ್ ಅಂತ ಕಾಣಿಸೋದಿಲ್ಲ. ನಿಜವಾಗ್ಲೂ ಸಹ ಬೆಳಗ್ಗೆ 8 ಗಂಟೆಯಿಂದ ಇಷ್ಟವರೆಗೂ ಸಹ ಸಮಯವನ್ನು ಕಳೆದಿದ್ರೂ ಬಹಳ ಖುಷಿ ಕೊಡ್ತಕ್ಕಂಥದ್ದು. SSLC ವಿಶೇಷವಾಗಿ ಇದೊಂದೇ ಅಂತಲ್ಲ, PUCಗೆ ಹೋಗೋಂಥ ಮಕ್ಕಳಿಗೆ ನೀವೆಲ್ಲಿ ಸೇರ್ಕೊಂತೀರಾ, ಏನು ಓದ್ತೀರಾ, ನಮ್ಮ ತಾಲೂಕಿನಲ್ಲೇ ಸರ್ಕಾರಿ ಶಾಲೆಗೆ ಸೇರ್ಕೊಳ್ಳಿ, ನಾವು CET NEET ಕೋಚಿಂಗ್ ಕೊಡೋಣ, ಇಷ್ಟೆಲ್ಲನೂ ಸಹ ಭರವಸೆಯನ್ನು ಮೂಡಿಸಿ ಮಕ್ಕಳಿಗೆ ಧೈರ್ಯ ತುಂಬಿ, ಕಷ್ಟದಲ್ಲಿದೆಯಾ, ನಿನಗೇನಾರು ಸಹಾಯ ಮಾಡಬೇಕಾ, ಒಳ್ಳೆ ಕಾಲೇಜಿಗೆ ಸೇರ್ಕೊಳ್ಳಿ, ಇಷ್ಟೆಲ್ಲ ಹೇಳ್ತಕ್ಕಂಥದ್ದನ್ನು ನೋಡಿದರೆ ಮಕ್ಕಳಿಗೆ ಭಾಳ ಸಂತೋಷ ಆಗುತ್ತೆ. ಅದು ಎಷ್ಟೋ ಮಕ್ಕಳು ಅವ್ರ ನಂಬರ್ ತಗೊಂಡು ನೇರವಾಗಿ ಫೋನ್ ಮಾಡಿ ಮಾತನಾಡಿಸ್ತಕ್ಕಂಥದ್ದು ನೋಡಿದರೆ, ಶಿಕ್ಷಣ ಕೊಡ್ತಕ್ಕಂಥ ಇಷ್ಟೊಂದು ಕಾಳಜಿಯನ್ನು ನೋಡಿದಾಗ ನಾವು ಎಲ್ಲೋ ಅದೃಷ್ಟ ಮಾಡಿದ್ವು ಅಂತ ಅನಿಸುತ್ತೆ. ನಿಜವಾಗ್ಲೂ ಬೆಳಗಿಂದ ಅವ್ರ ಜೊತೆಯಲ್ಲಿ ನಾವು ಇಡೀ ತಾಲೂಕಿನ ಮೂಲೆ ಎಲ್ಲ ಭಾಗಕ್ಕೂ ಸಹ ಎಲ್ಲ ಹೋಬಳಿ 5 ಹೋಬಳಿನ ನಾವು ಇವತ್ತು ಸುತ್ಕೊಂಡ್ಬಂದಿದ್ದೇವೆ. ಕೊನೆಯ ಭಾಗದಲ್ಲಿದ್ದಾಗ ಈ ವಿದ್ಯಾರ್ಥಿನಿ ಮಾತನಾಡೋದಂಥದ್ದು ಕೇಳಿರೋ ಸಂತೋಷ ಆಗ್ತಕ್ಕಂಥದ್ದು. ವಿಶೇಷವಾಗಿ ಪ್ರೇರಣಾ ಶಿಬಿರಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದು, ಸಂಜೀವಿನಿ ಶಿಬಿರಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದು, ಶಿಕ್ಷಣಕ್ಕೆ ಇಷ್ಟು ಮಾರ್ಗದರ್ಶನ ಮತ್ತು ಬೆಂತಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದಾದಮೇಲೆ ನಮ್ಮೆಲ್ಲ ಮೇಷ್ಟ್ರುಗಳನ್ನು ಕರೆದು ಅವ್ರನ್ನೆಲ್ಲರನ್ನು ಗೌರವಿಸಿ, ಅಭಿನಂದಿಸಿ, ಅವ್ರಿಗೊಂದು ಔತಣಕೂಟವನ್ನು ಕೊಟ್ಟು ಮಾತನಾಡಿಸ್ತಕ್ಕಂಥದ್ದನ್ನು ನೋಡಿದಾಗ ನಿಜವಾಗ್ಲೂ ಸಹ ನಮಗೆ ಬಹಳ ಸಂತೋಷ ಮತ್ತು ಅವ್ರ ಜೊತೆನೇ ಕೆಲಸ ಮಾಡೋಕ್ಕೆ ಅದೃಷ್ಟ ಮಾಡಿದ್ದು ಅಂತ ನಾನು ಖಂಡಿತ ಭಾವಿಸ್ತೇನೆ. ಹಾಗಾಗಿ ನಮ್ಮ ಶಿಕ್ಷಣ ಇಲಾಖೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ
ಇನ್ನೂ ಉತ್ತಮ ಕೆಲಸವನ್ನು ಅವರ ಆಸೆಯಂತೆ ನಾವು ಮಾಡ್ತೀವಿ ಮತ್ತು ನಮ್ಮ ತಾಲೂಕಿನ ಬಡ ಮಕ್ಕಳ ಸೇವೆಗೋಸ್ಕರವಾಗಿ ಯಾವತ್ತೂ ಸಹ ನಾವು ಸಿದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಪ್ರೋತ್ಸಾಹ ಕೊಟ್ಟಂತಹ ಮನೆ ಶಾಸಕರಿಗೆ ನನ್ನ ಇಲಾಖೆ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನನ್ನೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ, ಪೋಷಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಮೇಶ್ ಟಿ ಎನ್ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರುಂಕಡನಲ್ಲಿ ಮುಖ್ಯ ಶಿಕ್ಷಕನಾಗಿ ಹಾಗೂ ವಿಧಾನ ಶಿಕ್ಷಕನಾಗಿ ಹಾಗೂ ತಾಲೂಕಿನ ಪ್ರೇರಣಾ ಶಿಬಿರದ ನೋಡಲ್ ಅಧಿಕಾರಿಯಾಗಿ ಸತತವಾಗಿ 3 ವರ್ಷಗಳಿಂದಲೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಪ್ರೇರಣಾ ಶಿಬಿರ ಅನ್ನೋದು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟು. ಈ ಹೊಸ ಕಾನ್ಸೆಪ್ಟನ್ನು ದಾರಿಗೆ ತಂದರು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀಯುತ CB ಸುರೇಶ್ ಬಾಬುರವರು. ಸೊ ಇದರ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಈಗ ನಮ್ಮ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡೋದ್ರಲ್ಲಿ ನಾವು ಗೌರ್ಮೆಂಟ್ ಶಾಲೆ ಆಗ್ಬೋದು ಅಥವಾ ಅನುದಾನಿತ ಆಗ್ಬೋದು, ಅನುದಾನ ರಹಿತ ಆಗಿರ್ಬೋದು. ಮೊದಲೇ ಹಿಂದೆ ಸ್ವಲ್ಪ ಫಲಿತಾಂಶ ನೋಡಿಸ್ಕೊಂಡ್ರೆ ಗುಣಾತ್ಮಕ ಫಲಿತಾಂಶ ಬರ್ತಿರಲಿಲ್ಲ. ಆದರೆ ಈ ಪ್ರೇರಣಾ ಶಿಬಿರದಿಂದ ಯಾಕೆ ಇದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಕಾಂತರಾಜ್ ಸರ್ ಅವರ ಜೊತೆ ಮಾತಾಡಿ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಈ ಒಂದು ಪ್ರೇರಣಾ ಶಿಬಿರ ಒಂದು ಕಾನ್ಸೆಪ್ಟನ್ನು ಪ್ರಪ್ರಥಮವಾಗಿ ಇಡೀ ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಅದು ಇನ್ಸ್ಟಾಲ್ ಆಗಿದೆ. ಹಾಗಾಗಿ ಈ ಸತತ 3 ವರ್ಷಗಳಿಂದಲೂ ಸಹ ಒಳ್ಳೆಯ ಫಲಿತಾಂಶ ಬಂದಿದೆ. ಅದರಲ್ಲಿ ಇದು ಹೆಂಗೆ ಮಾಡ್ತೀವಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಏನಿದೆ ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಶಾಲೆಯ ವಿದ್ಯಾರ್ಥಿಗಳನ್ನು ನಾವು ಒಟ್ಟುಗೂಡಿ ಒಂದು ತಾಲೂಕಿನಲ್ಲಿ ಒಂದು ಶಿಬಿರವನ್ನು ಮಾಡ್ತೀವಿ. ಅದರಲ್ಲಿ ಎಲ್ಲ ಶಾಲೆಯ ಮಕ್ಕಳು ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳೆಲ್ಲರೂ ಸಹ ಅದನ್ನು ಭಾಗವಹಿಸ್ತಾರೆ. ಕಳೆದ ಸಾಲಿನಲ್ಲಿ ಸುಮಾರು 49 ಮಕ್ಕಳು 600 ದಾಟಿ ಮಕ್ಕಳು ಒಳ್ಳೆಯ ನಮ್ಮ ತಾಲೂಕಿಗೆ ಹೆಚ್ಚು ಅಂಕಗಳನ್ನು ಗಳಿಸಿ ಇಡೀ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರು. ಕಳೆದ 2 ವರ್ಷದಿಂದಲೂ ಸಹ ಪ್ರಥಮ ಸ್ಥಾನವನ್ನು ನಮ್ಮ ಚಿಕ್ಕನಾಡಿ ತಾಲೂಕು ಗಳಿಸಿದೆ ಅನ್ನೋದರಲ್ಲಿ ಅತಿಶಯೋಕ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ವರ್ಷವೂ ಸಹ ಸುಮಾರು 34 ಮಕ್ಕಳು 600 ದಾಟಿದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅದರ ಫಲಿತಾಂಶ ಏನಪ್ಪ ಅಂತಂದರೆ, ಇಡೀ ಜಿಲ್ಲೆನಲ್ಲಿ ಪ್ರಥಮ 3 ಸ್ಥಾನಗಳು ಸಹ ನಮ್ಮ ತಾಲೂಕಿಗೆ ಲಭಿಸಿದೆ. 620 ಅಂಕ ಮಹಾಲಕ್ಷ್ಮಿ ಅನ್ನೋದು, ನೆಕ್ಸ್ಟ್ 619 ಮತ್ತು 617 ಅಂಕಗಳನ್ನು ಗಳಿಸಿ ಜಿಲ್ಲೆಯಲ್ಲಿ ಪ್ರಥಮ 3 ಸ್ಥಾನಗಳು ಸಹ ನಮ್ಮ ತಾಲೂಕಿನಲ್ಲಿ ಮಕ್ಕಳಿಗೆ ಬಂದಿದೆ. ಮತ್ತೆ 3 ಸ್ಥಾನ ನಮ್ಮ ಒಟ್ಟು 50,000 ಲೆಕ್ಕ ಹಾಕಿದ್ರೆ 3 ಲಕ್ಷ ರೂಪಾಯಿ ನಮ್ಮ ತಾಲೂಕು ಕಬಳಿಸಿದೆ ಅಂತ ಸಹ ಅತಿ ಸಂತೋಷದಿಂದ ಹೇಳ್ಬೋದು. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಪ್ಪ ಅಂತಂದ್ರೆ ಈ ಪ್ರೇರಣಾ ಶಿಬಿರ. ಸೊ ಪ್ರೇರಣಾ ಶಿಬಿರದಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಸಬ್ಜೆಕ್ಟ್ಗೆ 6 ಜನ ಟೀಚರ್ಸ್, ಅದರಲ್ಲೂ ಸಹ ಎಕ್ಸ್ಪರ್ಟ್ ಟೀಚರ್ಸ್. ನಾವು ಯಾರು ಸಹ ಬೇರೆ ತಾಲೂಕಿಂದ ನಾವು ಟೀಚರ್ಸ್ ಕರೆಸಿಲ್ಲ. ಸೊ ನಮ್ಮ ತಾಲೂಕಿನಲ್ಲೇ ಇರುವಂತಹ ಟೀಚರ್ಸ್ನೇ ಎಕ್ಸ್ಪರ್ಟ್ ಟೀಚರ್ಸ್ ಆಗಿ ಮಾಡಿ ಅವ್ರಿಗೆ ವಿಶೇಷವಾದ ತರಬೇತಿಯನ್ನು ಕೊಡಿಸಿ ಹಲವಾರು ಶಿಬಿರಗಳನ್ನು ನಡೆಸಿ ಅವರೆಲ್ಲ ಎಕ್ಸ್ಪರ್ಟ್ ಮಾಡ್ಕೊಂಡು ಆ ಮಕ್ಕಳಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಇದೀವಿ. ಸೊ ಅವರು ನಾವು ಸ್ಟೇಟ್ ಸಿಲೆಬಸ್ ಮಾತ್ರ ಕವರ್ ಮಾಡ್ತಾ ಇಲ್ಲ, ಅವರಿಗೆ CBSE ICSE ಸಿಲೆಬಸ್ನು ಸಹ ಎಸ್ಪೆಷಲಿ ಮ್ಯಾಥ್ಸ್ ಅಂಡ್ ಸೈನ್ಸ್, ಸೊ 2 ಸಬ್ಜೆಕ್ಟಲ್ಲಿ ಒಂದು ಅನ್ವಯ ಪ್ರಶ್ನೆ ಆಗಿರ್ಬೋದು, ಮತ್ತೆ ಇನ್ನು ಅತ್ಯಂತ ಕ್ಲಿಷ್ಟವಾದ ಒಂದು ಕ್ವಶನ್ಸ್ ಇರ್ಬೋದು, ಅಂಥವನ್ನ ಆ ಪ್ರೇರಣಾ ಶಿಬಿರದಲ್ಲಿ ಹೇಳ್ಕೊಡ್ತೀವಿ. ಅಂದರೆ ನಾರ್ಮಲ್ ನಾವು ಟ್ರೈ ಮಾಡ್ತಿದ್ದು 20 ಮಾರ್ಕ್ಸಿಗೆ ಅಷ್ಟೇ, ಇನ್ನು 60 ಮಾರ್ಕ್ಸ್ ಪ್ರತಿ ಶಾಲೆನಲ್ಲೂ ಸಹ ಆ ಟೀಚರ್ಸ್ಗಳು ಟ್ರೈನ್ ಅಪ್ ಮಾಡಿರ್ತಾರೆ. ಸೊ ಪ್ರೇರಣಾ ಶಿಬಿರದ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ 625ಕ್ಕೆ 625 ಅಂಕಗಳನ್ನ ಗಳಿಸಬೇಕು ಅನ್ನೋದು ನಮ್ಮದೊಂದು ಪ್ರಮುಖವಾದ ಉದ್ದೇಶ. ಖಂಡಿತ ಈ ಸಲ ಅದು ಸಫಲ ಆಗಿದೆ. ಕಾರಣ ಏನಪ್ಪ ಅಂದರೆ 625ಕ್ಕೆ 622 ಅಂಕಗಳನ್ನು ಗಳಿಸಿದೆ. ಈ ವರ್ಷದ ಪ್ರಮುಖವಾದ ಉದ್ದೇಶ ಏನಪ್ಪ ಅಂದರೆ 625ಕ್ಕೆ ಸುಮಾರು 10 ಮಕ್ಕಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಟ್ರೈನ್ ಅಪ್ ಕೊಟ್ಟಿದ್ದೀವಿ. ಈ ವರ್ಷ ಟೋಟಲಿಗೆ 7 ತರಬೇತಿ ಶಿಬಿರವನ್ನು ನಡೆಸಿವಿ. ಸೊ 7 ತರಬೇತಿ ಶಿಬಿರದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ 120 ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ 110 ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ 34 ಮಕ್ಕಳು ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟು ನಮ್ಮ ಇಡೀ ಒಂದು ತಾಲೂಕನ್ನೇ, ಇಡೀ ಒಂದು ಜಿಲ್ಲೆಯ ಸಹ ತಿರುಗಿ ನೋಡುವಂತಹ ಒಂದು ಫಲಿತಾಂಶವನ್ನು ಕೊಟ್ಟಿದ್ದರಿಂದ ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ನಮ್ಮ ಶಾಸಕರಾದ ಶ್ರೀಯುತ CB ಸುರೇಶ್ ಬಾಬು ಅವರಿಗೆ ನಿಜವಾಗ್ಲೂ ತುಂಬುರದ ಅಭಿನಂದನೆ ಸಲ್ಲಿಸಬೇಕು. ಕಾರಣ ಏನಪ್ಪ ಅಂದ್ರೆ ಆ ಮಕ್ಕಳಿಗೆ ಉತ್ತೇಜನ ಮತ್ತು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಯಾವ್ದ್ರ ಮೂಲಕ? ಒಂದು ಸವಿಯಾದ ಒಂದು ನುಡಿಗಳನ್ನು ನುಡಿದ್ರ ಮೂಲಕ, ಮತ್ತು ಅವರಿಗೆ ನೋಟ್ ಬುಕ್ಸ್ಗಳು, ಸುಮಾರು 1,500,000 ರೂಪಾಯಿ ಬೆಲೆ ಬಾಳುವಂತಹ ಬುಕ್ಸ್ಗಳು, ಬ್ಯಾಗ್ಗಳು, ವಾಟರ್ ಕ್ಯಾನ್ಗಳು ಪ್ರತಿ ವರ್ಷವೂ ಸಹ ಕೊಡ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಒಂಥರ ಪ್ರೇರಣೆ ಉಂಟಾಗ್ತಿದೆ. ನಾವು ಸಹ ಯಾಕೆ ಪ್ರೇರಣಾ ಶಿಬಿರದಲ್ಲಿ ಸೇರಬಾರ್ದು ಅಂದ್ರೆ ಸುಮಾರು ಜನ ಫೋನ್ ಮಾಡಿದ್ದಾರೆ, ಸರ್ ನಾವು ಸಹ ಬರ್ತೀವಿ. ಈಗ ಕಡಿಮೆ ಮಾರ್ಕ್ಸ್ ತಂದವರು ಸಹ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅದು ಹೆಚ್ಚಿನ ಮಾರ್ಕ್ಸ್ ತೆಗೆದು ಪ್ರೇರಣಾ ಶಿಬಿರ ಸೇರಿದರೆ, ಪ್ರಥಮ ಪ್ರೇರಣಾ ಶಿಬಿರದಲ್ಲಿ ಇದ್ದಂತಹ ಒಂದು ಮಗು ಏನಾನ ಮಿಸ್ ಆಯಿತು ಅಂದರೆ ಎರಡನೇ ಶಿಬಿರದಲ್ಲಿ ಸಹ ಮತ್ತೆ ಬರುತ್ತೆ. ಮತ್ತೆ ಮೊದಲನೇ ಪ್ರೇರಣಾ ಶಿಬಿರದಲ್ಲಿ ಇದ್ದಂತಹ ಸುಮಾರು ಮಕ್ಕಳು ಎರಡನೇ ಶಿಬಿರದಲ್ಲಿ ಹೆಚ್ಚು ಅಂಕ ಗಳಿಸಿ ಎರಡನೇ ಶಿಬಿರದಲ್ಲಿ ಭಾಗವಹಿಸಿದ್ರು. ಖಂಡಿತ ತುಂಬಾ ಸಂತೋಷ ಆಗಿದೆ. ಇದೇ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಜ ಹಗಲಿರುಳು ಸಹ ಶ್ರಮಿಸ್ತಾ ಇದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಮಕ್ಕಳಿಗೆ ಕೊಡ್ತಾ ನೋಡಿ. ಈಗ 34 ಮಕ್ಕಳ, ಕಳೆದ ಸಾಲಿನಲ್ಲಿ 49 ಮಕ್ಕಳ ಮನೆಗೂ ಸಹ ಭೇಟಿ ನೀಡಿ ಅವರಿಗೆ ಸನ್ಮಾನ ಮಾಡಿದರೆ, ಈ ವರ್ಷ ಸಹ 34 ಮಕ್ಕಳು ಸಹ ಪ್ರತಿ ಮನೆಗೂ ಸಹ ಭೇಟಿ ನೀಡಿ ಅವರಿಗೆ ಸಿಹಿಯನ್ನು ಕೊಡೋದ್ರ ಮೂಲಕ, ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಹೆಚ್ಚಿನ ಒಂದು ಪ್ರೇರಣೆ ನೋಡ್ತಿದ್ರೆ. ಇದರ ಜೊತೆಯಲ್ಲಿ ಅವರು ಸರ್ಕಾರಿ ಶಾಲೆಗೆ ಸೇರಿಸಿ ಈ ಒಂದು PUCನಲ್ಲೂ ಸಹ ಈ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಅಲ್ಲಿಗೆ ಯಾವುದು ಫ್ರೀ ಆಗಿ ಸೊ ನೀಟ್ ಒಂದು ಕೋಚಿಂಗ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಕಳೆದ ಸಾಲಿನಲ್ಲಿ ಸುಮಾರು ಮಕ್ಕಳು ನೀಟನ್ನು ಪಡೆದುಕೊಂಡು ಅತ್ಯಂತ ಒಂದು ಉನ್ನತ ವ್ಯಾಸಂಗವನ್ನು ಪಡೆದರೆ, ಈ ಸಾಲಿನೂ ಸಹ ಅಷ್ಟೇ ಒಂದು ಉತ್ಸುಕವಾಗಿ ಒಂದು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇಬ್ಬರಿಗೂ ಸಹ ಜನಪ್ರಿಯ ಶಾಸಕ ಸುರೇಶ್ ಬಾಬು ಸರ್ ಮತ್ತು ನಮ್ಮ ಕಾಂತರಾಜ್ ಸರ್ ತುಂಬರದ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ABS, ಸರ್ಕಾರಿ ಪ್ರೌಢಶಾಲೆ ಗೂಬೇಳಿ ನಂದಿಹಳ್ಳಿಯ ಮುಖ್ಯ ಶಿಕ್ಷಕ, ಜೊತೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು SSLC ನೋಡಲ್ ಅಧಿಕಾರಿ. ಈ ವರ್ಷದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನಲ್ಲಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಂತೆ ಮತ್ತು ನಮ್ಮ ಶಾಸಕರಾದ ಮಾನ್ಯ ಶ್ರೀ ಸುರೇಶ್ ಬಾಬು ಸರ್ ಅವರ ನಿರ್ದೇಶನದಂತೆ ಸಾಕಷ್ಟು ಬಾರಿ ಮುಖ್ಯ ಶಿಕ್ಷಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಸಭೆ ನಡೆಸಿ ಫಲಿತಾಂಶ ಇಂಪ್ರೂವ್ಮೆಂಟ್ಸ್ಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಹೈಯೆಸ್ಟ್ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರೇರಣಾ ಶಿಬಿರದ ಅಡಿಯಲ್ಲಿ ಅತಿ ಕಡಿಮೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಂಜೀವಿನಿ ಶಿಬಿರದಲ್ಲಿ ಪಾಲ್ಗೊಂಡು ಅವರಿಗೆ ಕಲಿಕೆಯಲ್ಲಿ ಹಿಂದುಳಿದಿರೋ ವಿದ್ಯಾರ್ಥಿಗಳಿಗೆ ಕನಿಷ್ಠ ಕಲಿಕೆಗೆ, ಪ್ರೇರಣಾ ಶಿಬಿರದ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ತೆಗೆಯೋದು ಹೇಗೆ ಎಂಬ ಕಾರ್ಯಕ್ರಮಗಳನ್ನು ಮಾಡಿ ಸಾಕಷ್ಟು ಶ್ರಮ ವಹಿಸಿ ಈ ವರ್ಷ ತರಗತಿಗಳನ್ನು ನಡೆಸಿಕೊಟ್ಟು ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸರ್ ಅವರು. ಸಾಕಷ್ಟು ನಾವೇನು ಮೆಟೀರಿಯಲ್ ಕೇಳಿದರೂ ಕೂಡ ಪ್ರೇರಣಾ ಮಕ್ಕಳಿಗೆ ಮತ್ತು ಸಂಜೀವಿನಿ ಮಕ್ಕಳಿಗೆ ಎಲ್ಲವನ್ನೂ ಕೂಡ ಅವರು ನಮಗೆ ಒದಗಿಸಿಕೊಟ್ಟು ಒಳ್ಳೆಯ ಫಲಿತಾಂಶ ಬರೋ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಮ್ಮ ತಾಲೂಕಿನ ಫಲಿತಾಂಶ 94.29. ನಾವೆಲ್ಲ ಕೂತ್ಕೊಂಡು ನಮ್ಮ ರಿಸೋರ್ಸ್ ಟೀಮು ಮತ್ತು ಮುಖ್ಯ ಶಿಕ್ಷಕರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅರ್ಧವಾರ್ಷಿಕ ಪರೀಕ್ಷೆ ಆದ ನಂತರದಲ್ಲಿ ನಮ್ಮ ತಾಲೂಕಿನ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ 70% ಹತ್ತಿರ ಇತ್ತು ಅರ್ಧವಾರ್ಷಿಕ ಪರೀಕ್ಷೆ ರಿಸಲ್ಟು. ಎಲ್ಲ ಚರ್ಚೆ ಮಾಡಿ ಫೈನಲ್ ಪರೀಕ್ಷೆಯನ್ನು ಅಷ್ಟೊತ್ತಿಗೆ 99% ತರೋಕ್ಕೆ ಪ್ರಯತ್ನ ಮಾಡಿದ್ದು. ಅದು ಸಾಧ್ಯತೆ ಆಗದಲ್ಲೇ ಇದ್ದು 95 ಫೈನಲ್ ಮುಟ್ಟಲೇಬೇಕು ಅಂತ ಒಂದು ನಿರ್ಧಾರ ಮಾಡಿ ಎಲ್ಲರನ್ನೂ ಹುರಿದುಂಬಿಸಿ ಫೈನಲ್ ಆಗಿ ನಾವು 94.29ಕ್ಕೆ ರೀಚ್ ಆಗಿದ್ದೇವೆ. ಇದರ ಹಿಂದೆ ನಮ್ಮ ರಿಸೋರ್ಸ್ ಟೀಮು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲದಕ್ಕೂ ಮಾರ್ಗದರ್ಶನ ಮತ್ತು ಬೆನ್ನೆಲುಬಾಗಿ ನಿಂತಹ ಮಾನ್ಯ ಶ್ರೀ ಸುರೇಶ್ ಬಾಬು ಸರ್ ಅವರಿಗೆ ನಮ್ಮ ತಾಲ್ಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ತಾಲೂಕಿನ ಫಲಿತಾಂಶ ನಾವು ಸುಮಾರು ಪ್ರೇರಣಾ ಶಿಬಿರಗಳಲ್ಲಿ ಮತ್ತು ಸಂಜೀವಿನಿ ಶಿಬಿರಗಳಲ್ಲಿ ಮಾತು ಕೊಟ್ಟ ಹಾಗೆಯೇ 95% ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ನಾವು 94.29 ಫಲಿತಾಂಶವನ್ನು ಕೊಟ್ಟಿದ್ದೀವಿ. ನಾವು ನಮ್ಮ ಮನಸ್ಸಿನ ಪ್ರಕಾರ ನಾವು ಪ್ರಥಮವಾಗಿ ಇದ್ದಿದ್ದು ಜಿಲ್ಲೆಯಲ್ಲಿ. ಯಾಕೆಂದರೆ ನಾವು ಅವತ್ತು ಕೂಡ DD5 ಮೀಟಿಂಗಲ್ಲೂ ಕೂಡ ನಾವು 95% ಕೊಡ್ತೀವಿ ಅಂತಲೇ ಹೇಳಿದ್ದು. ಇವತ್ತು ಕೂಡ 95%ಗೆ ನಾವು ಸ್ಟಿಕ್ಕನ್ ಆಗಿದ್ದೀವಿ. ಖಂಡಿತ ನಾವು ನಮ್ಮ ಮನಸ್ಸಿಗೆ ಅನಿಸಿದ ಮಟ್ಟಿಗೆ ನಮ್ಮದು ಪ್ರಾಮಾಣಿಕವಾಗಿ 95% ರಿಸಲ್ಟ್ ಬಂದಿದೆ ಅಂತಕ್ಕಂಥ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿದೆ. ನನಗೆ ಈ ಫಲಿತಾಂಶ ಬರಲಿಕ್ಕೆ ನನ್ನೆಲ್ಲ ಏನು ಸಹ ಶಿಕ್ಷಕ ಬಂಧುಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಶ್ರಮದಿಂದಾಗಿ ನಾವು ಈ ಫಲಿತಾಂಶವನ್ನು ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸರ್ ಅವರು. ಪ್ರೇರಣಾ ಶಿಬಿರದ ಜೊತೆಗೆ ನಾವು ಸಂಜೀವಿನಿ ಶಿಬಿರವನ್ನು ಮಾಡಿದ್ವಿ. ಆ ಸಂಜೀವಿನಿ ಶಿಬಿರ ಇವತ್ತು ನಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಯಾಕೆ ಅಂತಂದರೆ ಈ ಪ್ರೇರಣಾ ಶಿಬಿರದಲ್ಲಿರ್ತಕ್ಕಂಥವ್ರು ಎಲ್ಲ ಟಾಪರ್ಸ್ ಮಕ್ಕಳು, ಸಂಜೀವಿನಿ ಶಿಬಿರದಲ್ಲಿರ್ತಕ್ಕಂಥವ್ರು ನಾರ್ಮಲ್ ವಿದ್ಯಾರ್ಥಿಗಳು. ನಾವು ಈಗ ಆಲ್ರೆಡಿ ನಮ್ಮಲ್ಲಿ ಫಸ್ಟು ನಾವು ಸಂಜೀವಿನಿ ಶಿಬಿರವನ್ನು ಸ್ಟಾರ್ಟ್ ಮಾಡಿದಾಗ ಸುಮಾರು 1200-1300 ಮಕ್ಕಳು ನಾವು ಫೇಲ್ ಆಗ್ತಾರೆ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಸಂಜೀವಿನಿ ಶಿಬಿರವನ್ನು ನಾವು ಪ್ರಾರಂಭ ಮಾಡಿದಾಗ 800ಕ್ಕೆ ಬಂತು ಒಂದು ಮೊದಲ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಅದಾದಮೇಲೆ ಮತ್ತೆ ಕಡಿಮೆ ಆಯಿತು. ಹಾಗಾಗಿ ಆ ಸಂಜೀವಿನಿ ಶಿಬಿರವನ್ನು ಎಲ್ಲ ಏನು ಎಕ್ಸಾಮಿನೇಷನ್ ಸೆಂಟ್ರ್ ಎಲ್ಲೆಲ್ಲಿದೆ ಆ ಸೆಂಟ್ರ್ಗಳಲ್ಲಿ ನಾವು ಸಂಜೀವಿನಿ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು, ನಮ್ಮಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸಂಪನ್ಮೂಲ ವ್ಯಕ್ತಿನೇ. ಈಗ ನಾವು ಮೊದಲೆಲ್ಲ ಏನಾಗ್ತಿತ್ತು, ನಮಗೆ ಗೊತ್ತಿರೋ ಹಾಗೆ ನಾವು ಸುಮಾರು 10, 15, 20 ವರ್ಷಗಳ ಹಿಂದೆ ಸಂಪನ್ಮೂಲ ವ್ಯಕ್ತಿಯಿಂದ ಬೇರೆ ಜಿಲ್ಲೆಯಿಂದ ಅಥವಾ ನಮ್ಮ ತುಮಕೂರಿಂದ ಕರೆದು ಪಾಠವನ್ನು ಮಾಡಿಸ್ತಿದ್ವಿ. ಈಗ ಆಗಾಗಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಬೇರೆ ತಾಲೂಕಿಗೆ ಬಂದು ಪಾಠ ಮಾಡಿ ಅಂತಕ್ಕಂಥ ಬೇಡಿಕೆ ಬರುತ್ತೆ ಸ್ಥಿತಿಗೆ ನಾವು ಬಂದ್ವಿ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ಮಾಡಿದ್ರು. ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಅವರು ಇವರು ಅಂತ ಅಲ್ಲ, ಪ್ರತಿಯೊಬ್ಬ ಶಿಕ್ಷಕರು. ಆಮೇಲೆ ನಮಗೆ ಈ ಫಲಿತಾಂಶಕ್ಕೆ
ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಪ್ರತಿಯೊಂದು ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಅನುದಾನ ರಹಿತ ಶಾಲೆ ಇರ್ಬೋದು, ಅವ್ರ ಕಮಿಟಿಯವ್ರು ಇರ್ಬೋದು, ನಮ್ಮ SDMs ಇರ್ಬೋದು, ಎಲ್ಲರೂ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇವತ್ತೆಲ್ಲ ಈ ಫಲಿತಾಂಶವನ್ನು ಬರಲಿಕ್ಕೆ, ಆಮೇಲೆ ನಮ್ಮ ಶಾಲೆಗಳಲ್ಲಿ ಗೆಸ್ಟ್ ಟೀಚರಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರುಗಳು ಕೂಡ, ಅತಿಥಿ ಶಿಕ್ಷಕರುಗಳು ಕೂಡ ತುಂಬ ಚೆನ್ನಾಗಿ ನನಗೆ ಕೆಲಸವನ್ನು ಮಾಡಿ ನಮಗೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ವಸತಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಅತಿಥಿ ಶಿಕ್ಷಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾರು, ಯಾಕೆಂತಂದರೆ ಇಷ್ಟೊಂದು 95% ಫಲಿತಾಂಶ ಬಂದಿದೆ ಅಂದರೆ ಯಾರು ಒಬ್ಬ ವ್ಯಕ್ತಿಯ ಸಾಹಸ ಅಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಸಾಹಸ ಆಗಿದೆ. ಹಾಗಾಗಿ ಇದಕ್ಕೆ ನಮಗೆ ಪ್ರೇರಣೆ ನೀಡಿರ್ತಕ್ಕಂಥವರು ನಮ್ಮ ಮಾನ್ಯ ಶಾಸಕರು. ಅದ್ರ ಜೊತೆಗೆ ನಮಗೆ ಪ್ರತಿ ದಿವಸನೂ ಹುರಿದುಂಬಿಸಿ ನಮ್ಮೆಲ್ಲರನ್ನ ಫಲಿತಾಂಶಕ್ಕೆ ಒಂದು ಸಪೋರ್ಟ್ ಮಾಡಿದಂಥವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ನಾನು ಕೂಡ ನಮ್ಮ ಶಿಕ್ಷಣಾಧಿಕಾರಿಗಳು ಹೇಳಿದಾಗೇ ಅವರು ಯಾವುದೇ ಸಮಯದಲ್ಲಿ ನನಗೆ ಏನೇ ಕೆಲಸ ಹೇಳಿದ್ರು ಕೂಡ ನಾನು ಚಾಚು ತಪ್ಪದೆ ಆ ಕೆಲಸವನ್ನು ನಾನು ನನ್ನ ತಾಲೂಕಿನ ಮಕ್ಕಳಿಗೋಸ್ಕರ ನಾನು ಮಾಡಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮಗೆ ಯಾವಾಗಲೂ ಕೂಡ ನಮಗೆ ಉತ್ಸಾಹಿಗಳಾಗಿ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ನೀಡಿದಂಥವ್ರು ಮತ್ತು ಯಾವಾಗಲೂ ನಮ್ಮನ್ನು ತಮಾಷೆಯಾಗಿ ಹುರಿದುಂಬಿಸ್ತಕ್ಕಂಥವ್ರು ನಮ್ಮ ಶಾಸಕರು. ಅವರುಗಳಿಗೆ ಮತ್ತು ಇಲ್ಲಿವರೆಗೂ ನಮಗೆ ಕೆಲಸ ಮಾಡಿದಂಥ ನಮ್ಮ ವೃತ್ತಿ ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಎಲ್ಲ ಶಾಲೆಯ ಸಿಬ್ಬಂದಿ ಇರ್ಬೋದು, ಒಬ್ಬ P1 ಇಂದ ಹಿಡಿದು ನಾವು ಒಂದು ಶಾಲೆ ನಡೀಬೇಕು ಅಂತಂದರೆ ಒಬ್ಬ P1 ಇರ್ಬೋದು, ನಮ್ಮ ಗುಮಾಸ್ತರು ಇರ್ಬೋದು, ಅಡುಗೆಯರು ಇರ್ಬೋದು, ಎಲ್ಲರೂ ಕೂಡ ಪ್ರತಿಯೊಂದು ನಮ್ಮ ತರಬೇತಿಗಳಲ್ಲಿ ಊಟವನ್ನು ಕೊಡಲಿಕ್ಕೆ ಎಲ್ಲರೂ ಸಹಾಯವನ್ನು ಮಾಡಿದ್ದಾರೆ. ಬಿಸಿ ಊಟದವರು ಇರ್ಬೋದು, ಶಾಲಾ ಸಿಬ್ಬಂದಿ ಇರ್ಬೋದು, ಹಾಗೆಯೇ ಒಬ್ಬ P1 ಇರ್ಬೋದು, ಗುಮಾಸ್ತರು ಇರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಆದಿಯಾಗಿ ಕೂಡ ಎಲ್ಲರೂ ಇವತ್ತಿನ ಫಲಿತಾಂಶಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ತಾಲೂಕಿನ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಾನು ಸರ್ಕಾರಿ ಪ್ರೌಢಶಾಲೆ ಎಳವಣಿಯಲ್ಲಿ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಬಾರಿ ಪ್ರೇರಣಾ ಮತ್ತು ಸಂಜೀವಿನಿ ಅಂತಕ್ಕಂಥ 2 ಕಾನ್ಸೆಪ್ಟ್ ಬಂದಿದ್ದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ. ನಮಗೆ ಇದುವರೆಗೂ ನಾವು RPಗಳಾಗಿ ಕೆಲಸ ಮಾಡಿರಲಿಲ್ಲ. ನಮ್ಮಲ್ಲಿ ಆ ಶಕ್ತಿ ಇದೆ ಅಂತಲೂ ಕೂಡ ನಮಗೆ ಗೊತ್ತಿರಲಿಲ್ಲ. ಆ ಶಕ್ತಿ ಇದೆ, ನೀವೇ ಯಾಕೆ ನಮ್ಮ ತಾಲೂಕಲ್ಲಿ ಪೂರ್ತಿ ಈ ಕೆಲಸವನ್ನು ಮಾಡಬಾರ್ದು, ಎಲ್ಲ ಶಿಕ್ಷಕರಿಗೂ ನಿಮ್ಮಲ್ಲಿರ್ತಕ್ಕಂತಹ ಒಂದು ತಂತ್ರಜ್ಞಾನ ಇರ್ಬೋದು, ಅದ್ರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾಕೆ ಅವರನ್ನು ಹುರಿದುಂಬಿಸಿ ಕೆಲಸ ಮಾಡಬಾರ್ದು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಎಚ್ಚರಗೊಳಿಸಿದ್ದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಮಾಡಿದ್ವಿ, ಸಂಜೀವಿನಿ ಮತ್ತು ಪ್ರೇರಣಾ ಅಂತಕ್ಕಂಥ 2 ತರಗತಿಗಳನ್ನು ಪ್ರತಿದಿನ ಆನ್ಲೈನ್ ತರಗತಿಗಳಿರ್ಬೋದು, ಆಫ್ಲೈನ್ ತರಗತಿಗಳಿರ್ಬೋದು, ಅವರ ಶಾಲೆಗಳಿಗೆ ಹೋಗಿ ಕೂಡ ನಾವು ಕನ್ನಡ ಭಾಷೆಯನ್ನು ನಾವು ಬೋಧನೆ ಮಾಡಿ ಬಂದಿದ್ವಿ. ಅದ್ರ ಜೊತೆಗೆ ನನ್ನೆಲ್ಲ ಟೀಮು ತುಂಬ ಸಹಕಾರವನ್ನು ಕೊಟ್ಟಿದೆ. ನಮಗಿದ್ದಿದ್ದು ಇನ್ನೊಂದು ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದರೆ ಬೇರೆ ಎಲ್ಲ ಇದರಲ್ಲಿ ವಿಷಯಗಳಲ್ಲೂ ಕೂಡ ಅವರು ಪಾಸ್ ಆಗೋದಕ್ಕಿರ್ಬೋದು, ಉನ್ನತ ಶ್ರೇಣಿಗೆ ಬರೋದಕ್ಕಿರ್ಬೋದು, ಎಲ್ಲದಕ್ಕೂ ಸಹಕಾರಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ಇದರಾಗಿ 60ಕ್ಕಿಂತ ಹೆಚ್ಚು ಜನ 100ಕ್ಕೆ 100 ಫಲಿತಾಂಶವನ್ನು 100ಕ್ಕೆ 100 ಅಂಕವನ್ನು ಗಳಿಸಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಪ್ರೇರಣಾ ಮತ್ತು ಸಂಜೀವಿನಿ ತರಗತಿಗಳಿಗೆ ಈ ಕೈಪಿಡಿಯನ್ನು ಕೊಡೋದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಂಥವರು ನಮ್ಮ ತಾಲೂಕಿನ ಮಾನ್ಯ ಶಾಸಕರು CB ಸುರೇಶ್ ಬಾಬು ಸರ್ ಅವರು. ಅವರಿಗೆ ಮಕ್ಕಳಿಗೆ ಬ್ಯಾಗು, ಅದ್ರ ಜೊತೆಗೆ ಒಂದು ವಾಟರ್ ಬಾಟಲ್ಲು, ಅದ್ರ ಜೊತೆಗೆ ಪುಸ್ತಕ, ಅಂದರೆ ತ್ರಿವಿಧ ದಾಸೋಹವನ್ನು ಕೊಟ್ಟಂಥದ್ದು ರೀತಿಯಲ್ಲಿ ಅವರಿಗೆ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗ ಒಂದು, ಅದ್ರ ಜೊತೆಗೆ ಪಾಠ, ಅದ್ರ ಜೊತೆಗೆ ಮಧ್ಯಾಹ್ನದ ಊಟ, ಪ್ರತಿಯೊಂದನ್ನು ಕೊಟ್ಟು ನಮಗೆ ಸಹಕಾರವನ್ನು ನೀಡಿ ಪ್ರತಿ ಹಂತವಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಹೆಚ್ಚು ಸಹಕಾರವನ್ನು ಕೊಟ್ಟಂಥವರು ಮಾನ್ಯ ಶಾಸಕರು. ಅವ್ರ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಹೆಚ್ಚು ಸಹಕಾರಿಯಾಗಿದ್ದು, ನಮಗೆ ಫಲಿತಾಂಶ ಬರೋದಕ್ಕೆ ಸಹಕರಿಸಿದ್ದು ನಮಗೆ ಈ ಸರಿ ಪ್ರೇರಣೆಗಿನ್ನ ಸಂಜೀವಿನಿ. ಇದರಲ್ಲಿ 1200 ಚಿಲ್ಲರೆ ಜನ ಸಂಜೀವಿನಿ ಇದ್ದಂಥವ್ರು ಲಾಸ್ಟ್ಗೆ ಖಾಲಿ 134 ಜನ ನಮ್ಮ ತಾಲೂಕಲ್ಲಿ ಅಷ್ಟೇ ಜನ ಫೇಲ್ ಆಗಿದ್ದು. ಅದರಲ್ಲಿ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವರನ್ನು ಏನಾದರೂ ಮಾಡಿ ಪರೀಕ್ಷೆ 2ರಲ್ಲಿ 134 ಜನವನ್ನು ಕೂಡ ಮತ್ತೆ ಉತ್ತೀರ್ಣರನ್ನಾಗಿ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಹಂಗಾಗಿ ಅದೇ ಟೀಮು, ನಮ್ದು ಏನು ಟೀಮ್ ಇದೆಯೋ, ಪ್ರತಿ ಶಾಲೆಗೂ ಹೋಗ್ತೀವಿ, ಫೇಲ್ ಆಗಿರ್ತಕ್ಕಂಥ ಪ್ರತಿ ಮಕ್ಕಳನ್ನು ಮೀಟ್ ಮಾಡ್ತೀವಿ, ಎಲ್ಲರನ್ನ ಪಾಸ್ ಮಾಡೋದಕ್ಕೆ ಹುರಿದುಂಬಿಸ್ತೀವಿ. ಅದ್ರ ಜೊತೆಗೆ ನಮಗೆ ಇನ್ನೂ ಸಾಥ್ ಕೊಟ್ಟಂಥವ್ರು ನಮ್ಮ ತಾಲೂಕಿನ ಈ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರು. ಅದ್ರ ಜೊತೆಗೆ ಪ್ರತಿದಿನ ಬಿಸಿ ಊಟವನ್ನು
ಈ ನಿರ್ದೇಶಕರಾಗಿದ್ದಂಥ ಸಿ ಗೌರಂಗಯ್ಯ ಸರ್ ಅವರು ನಾವು ಎಲ್ಲೆಲ್ಲಿ ಕ್ಲಾಸ್ ಕೊಡ್ತೀವೋ ಮಧ್ಯಾಹ್ನದ ಊಟವನ್ನು ವ್ಯವಸ್ಥೆಯನ್ನು ಮಾಡಿ ಪ್ರತಿ ಹಂತವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಚಿರಋಣಿಯಾಗಿರ್ತೀವಿ. ಅದ್ರ ಜೊತೆಗೆ ಇನ್ನು ಪ್ರತಿ ವರ್ಷವೂ ಕೂಡ ನಾವು ಯಾವುದೇ ಥರದಲ್ಲೂ ಕೂಡ ಫಲಿತಾಂಶದ ಹಿಂದೆ ಬೀಳೋದಿಲ್ಲ. ಈಗ ಸಿದ್ಧವಾಗಿದ್ದೇವೆ. ಇನ್ನು ಇದೇ ಸಿದ್ಧತೆಯಲ್ಲಿ ನಮಗೆ ಶಾಸಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಪೋರ್ಟ್ ಮಾಡಿದರೆ ಸಾಕು. ಇನ್ನು ಮುನ್ನುಗ್ಗಿ ಇನ್ನು ಪ್ರತಿ ಹಂತದಲ್ಲೂ ಕೂಡ ನಾವು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಬರೋದಕ್ಕೆ ಬಿಡೋದೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕಾಯ ವಾಚ ಮನಸ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಒಂದು ತಂಡವನ್ನು ಕಟ್ಕೊಂಡಿದ್ದೇವೆ. ಆ ತಂಡವನ್ನು ನಿಲ್ಲಿಸೋದಕ್ಕೆ ಯಾರ ಕೈಲಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆಸಿ ಪ್ರಾಮಾಣಿಕವಾದ ಫಲಿತಾಂಶವನ್ನು ನಮ್ಮ ತಾಲೂಕಿಗೆ ತಂದು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.